ಸರ್ಕಾರಿ ಲೇಡಿಗೂಷನ್ ಆಸ್ಪತ್ರೆಯಲ್ಲಿ 3 ವರ್ಷದ ಹಿಂದೆ ಆರಂಭಗೊಂಡಿರುವ ರೋಟರಿ ಅಮೃತ ಎದೆಹಾಲಿನ ಘಟಕ ಅವಧಿ ಪೂರ್ವ ಜನನದ ಶಿಶುಗಳ ಜೀವ ಉಳಿಸುವಲ್ಲಿ ಜೀವ ಸಂಜೀವಿನಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ರೋಟರಿ ಕ್ಲಬ್ ಮಂಗಳೂರು ವತಿಯಿಂದ 2022ರ ಮಾರ್ಚ್ನಲ್ಲಿ 35 ಲಕ್ಷ ರೂಪಾಯಿ ಮೊತ್ತದಲ್ಲಿ ಮಾನವೀಯ ಸೇವೆ ರೂಪದಲ್ಲಿ ಪ್ರಾರಂಭವಾಗಿರುವ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಘಟಕದಲ್ಲಿ 8265 ತಾಯಂದಿರು ದಾನ ಮಾಡಿರುವ 508 ಲೀಟರ್ ಹಾಲನ್ನು ಪಾಶ್ಚರೀಕರಣ ಮಾಡಿದ್ದು ತೀವ್ರ ನಿಗಾ ಘಟಕದಲ್ಲಿದ್ದ 366 ನವಜಾತ ಶಿಶುಗಳಿಗೆ ನೀಡಲಾಗಿದೆ. ಅವಧಿ ಪೂರ್ವ ಅಂದ್ರೆ 6-7 ತಿಂಗಳಲ್ಲಿ ಮಗು ಹುಟ್ಟಿದ್ರೆ ತಾಯಿಯಲ್ಲಿ ಹಾಲಿರೋದಿಲ್ಲ. ನೈಸರ್ಗಿಕ ಹಾಲಿನಿಂದ ಮಗುವಿನ ಹಸಿವು ನೀಗಿಸಲು ಮಿಲ್ಕ್ ಬ್ಯಾಂಕ್ ವರದಾನವಾಗಿದ್ದು ಅದರಲ್ಲಿ ತಾಯಿ ಹಾಲಿನ ಎಲ್ಲಾ ಪೌಷ್ಟಿಕಾಂಶ ಇರುತ್ತದೆ. ಅವಧಿ ಪೂರ್ವ ಜನನದ ಶಿಶುವಿನ ಹೃದಯ, ಶ್ವಾಸಕೋಶ, ಕರುಳು ಸಹಿತ ಅವಯವಗಳು ಬೆಳೆದಿರೋದಿಲ್ಲ. ನೈಸರ್ಗಿಕ ಹಾಲು ಕೊಟ್ಟರೆ ಬೆಳವಣಿಗೆ ಸುಲಭವಾಗುತ್ತದೆ. ಸಾಮಾನ್ಯವಾಗಿ ಅವಧಿ ಪೂರ್ವ ಶಿಶುಗಳಲ್ಲಿ ಎನ್ಇಸಿ, ನೈಕ್ರೋಟಿಸ್ಟಿಂಗ್, ಎಂಟಿರೋಕೊಲಿಟಿಸ್ ಅಂದ್ರೆ ಶೀತಲ ಘಟಕದಲ್ಲಿ ಶೇಖರಿಸಿರುವ ಎದೆ ಹಾಲು, ಕರುಳು ಕೊಳೆತಂತಹ ಸ್ಥಿತಿ ಇರುತ್ತದೆ. ತಾಯಿಯ ನೈಸರ್ಗಿಕ ಹಾಲು ಕೊಟ್ಟರೆ ಅಂತಹ ಕರುಳಿಗೆ ರಕ್ಷಣೆ ಸಿಗುತ್ತದೆ. ಮಿಲ್ಕ್ ಬ್ಯಾಂಕ್ ಸ್ಥಾಪನೆಯಾದ ಬಳಿಕ ಯಾವುದೇ ಎನ್ಇಸಿ ಸಮಸ್ಯೆ ಉಲ್ಬಣಗೊಂಡಿಲ್ಲ. ಆರ್ಒಪಿ, ಕಣ್ಣಿನ ಬಿಪಿಡಿ, ಶ್ವಾಸಕೋಶದ ಸಮಸ್ಯೆಗೂ ರಾಮಬಾಣ. ಹೀಗಾಗಿ ಶಿಶುಗಳ ಸಾವಿನ ಪ್ರಮಾಣ ಕಡಿಮೆಯಾಗಿ ಲೇಡಿಗೂಷನ್ ಎನ್ಐಸಿಯುಗೆ ಈ ಘಟಕ ದೇವರು ಕೊಟ್ಟ ವರವಾಗಿದೆ. ಅವಧಿ ಪೂರ್ವ ಜನಿಸಿದ ಶಿಶುಗಳಲ್ಲಿ 32% ಸಾವನ್ನಪ್ಪುತ್ತವೆ. ಎದೆ ಹಾಲು ಘಟಕದ ಪರಿಕಲ್ಪನೆಯಿಂದಾಗಿ ಈ ಶಿಶುಗಳು ಬದುಕುಳಿಯುವಂತಾಗಿದೆ. ಯಾವುದೇ ಕೃತಕ ಹಾಲು ಸಂಪೂರ್ಣ ಆಹಾರವಲ್ಲ. ಎದೆ ಹಾಲು ಮಾತ್ರ ಪರಿಪೂರ್ಣ ಹಾಲಾಗಿದ್ದು ಶಿಶು ಮರಣಕ್ಕೆ ಸಂಖ್ಯೆ ಕಡಿಮೆ ಮಾಡುವಲ್ಲಿ ಪ್ರಮುಖ ಕೊಡುಗೆ ನೀಡಿದೆ ಎಂದು ಲೇಡಿಗೂಷನ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ದುರ್ಗಾ ಪ್ರಸಾದ್ ಎಂಆರ್ ತಿಳಿಸಿದ್ದಾರೆ. ಸರ್ಕಾರಿ ಲೇಡಿಗೂಷನ್ ಆಸ್ಪತ್ರೆಯಲ್ಲಿ 3 ವರ್ಷದ ಹಿಂದೆ ಆರಂಭಗೊಂಡಿರುವ ರೋಟರಿ ಅಮೃತ ಎದೆಹಾಲಿನ ಘಟಕ ಅವಧಿ ಪೂರ್ವ ಜನನದ ಶಿಶುಗಳ ಜೀವ ಉಳಿಸುವಲ್ಲಿ ಜೀವ ಸಂಜೀವಿನಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ರೋಟರಿ ಕ್ಲಬ್ ಮಂಗಳೂರು ವತಿಯಿಂದ 2022ರ ಮಾರ್ಚ್ನಲ್ಲಿ 35 ಲಕ್ಷ ರೂಪಾಯಿ ಮೊತ್ತದಲ್ಲಿ ಮಾನವೀಯ ಸೇವೆ ರೂಪದಲ್ಲಿ ಪ್ರಾರಂಭವಾಗಿರುವ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಘಟಕದಲ್ಲಿ 8265 ತಾಯಂದಿರು ದಾನ ಮಾಡಿರುವ 508 ಲೀಟರ್ ಹಾಲನ್ನು ಪಾಶ್ಚರೀಕರಣ ಮಾಡಿದ್ದು ತೀವ್ರ ನಿಗಾ ಘಟಕದಲ್ಲಿದ್ದ 366 ನವಜಾತ ಶಿಶುಗಳಿಗೆ ನೀಡಲಾಗಿದೆ. ಅವಧಿ ಪೂರ್ವ ಅಂದ್ರೆ 6-7 ತಿಂಗಳಲ್ಲಿ ಮಗು ಹುಟ್ಟಿದ್ರೆ ತಾಯಿಯಲ್ಲಿ ಹಾಲಿರೋದಿಲ್ಲ. ನೈಸರ್ಗಿಕ ಹಾಲಿನಿಂದ ಮಗುವಿನ ಹಸಿವು ನೀಗಿಸಲು ಮಿಲ್ಕ್ ಬ್ಯಾಂಕ್ ವರದಾನವಾಗಿದ್ದು ಅದರಲ್ಲಿ ತಾಯಿ ಹಾಲಿನ ಎಲ್ಲಾ ಪೌಷ್ಟಿಕಾಂಶ ಇರುತ್ತದೆ. ಅವಧಿ ಪೂರ್ವ ಜನನದ ಶಿಶುವಿನ ಹೃದಯ, ಶ್ವಾಸಕೋಶ, ಕರುಳು ಸಹಿತ ಅವಯವಗಳು ಬೆಳೆದಿರೋದಿಲ್ಲ. ನೈಸರ್ಗಿಕ ಹಾಲು ಕೊಟ್ಟರೆ ಬೆಳವಣಿಗೆ ಸುಲಭವಾಗುತ್ತದೆ. ಸಾಮಾನ್ಯವಾಗಿ ಅವಧಿ ಪೂರ್ವ ಶಿಶುಗಳಲ್ಲಿ ಎನ್ಇಸಿ, ನೈಕ್ರೋಟಿಸ್ಟಿಂಗ್, ಎಂಟಿರೋಕೊಲಿಟಿಸ್ ಅಂದ್ರೆ ಶೀತಲ ಘಟಕದಲ್ಲಿ ಶೇಖರಿಸಿರುವ ಎದೆ ಹಾಲು, ಕರುಳು ಕೊಳೆತಂತಹ ಸ್ಥಿತಿ ಇರುತ್ತದೆ. ತಾಯಿಯ ನೈಸರ್ಗಿಕ ಹಾಲು ಕೊಟ್ಟರೆ ಅಂತಹ ಕರುಳಿಗೆ ರಕ್ಷಣೆ ಸಿಗುತ್ತದೆ. ಮಿಲ್ಕ್ ಬ್ಯಾಂಕ್ ಸ್ಥಾಪನೆಯಾದ ಬಳಿಕ ಯಾವುದೇ ಎನ್ಇಸಿ ಸಮಸ್ಯೆ ಉಲ್ಬಣಗೊಂಡಿಲ್ಲ. ಆರ್ಒಪಿ, ಕಣ್ಣಿನ ಬಿಪಿಡಿ, ಶ್ವಾಸಕೋಶದ ಸಮಸ್ಯೆಗೂ ರಾಮಬಾಣ. ಹೀಗಾಗಿ ಶಿಶುಗಳ ಸಾವಿನ ಪ್ರಮಾಣ ಕಡಿಮೆಯಾಗಿ ಲೇಡಿಗೂಷನ್ ಎನ್ಐಸಿಯುಗೆ ಈ ಘಟಕ ದೇವರು ಕೊಟ್ಟ ವರವಾಗಿದೆ. ಅವಧಿ ಪೂರ್ವ ಜನಿಸಿದ ಶಿಶುಗಳಲ್ಲಿ 32% ಸಾವನ್ನಪ್ಪುತ್ತವೆ. ಎದೆ ಹಾಲು ಘಟಕದ ಪರಿಕಲ್ಪನೆಯಿಂದಾಗಿ ಈ ಶಿಶುಗಳು ಬದುಕುಳಿಯುವಂತಾಗಿದೆ. ಯಾವುದೇ ಕೃತಕ ಹಾಲು ಸಂಪೂರ್ಣ ಆಹಾರವಲ್ಲ. ಎದೆ ಹಾಲು ಮಾತ್ರ ಪರಿಪೂರ್ಣ ಹಾಲಾಗಿದ್ದು ಶಿಶು ಮರಣಕ್ಕೆ ಸಂಖ್ಯೆ ಕಡಿಮೆ ಮಾಡುವಲ್ಲಿ ಪ್ರಮುಖ ಕೊಡುಗೆ ನೀಡಿದೆ ಎಂದು ಲೇಡಿಗೂಷನ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ದುರ್ಗಾ ಪ್ರಸಾದ್